ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯದಲ್ಲಿ ಈ ಬಾರಿ ಭೀಕರ ಬರಗಾಲ ಆವರಿಸಿರುವುದರಿಂದ ಸಹಜವಾಗಿ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಅತ್ಯಂತ ಏನು ಪರಿಸ್ಥಿತಿ ಬಿಗಡಾಯಿಸಿರುವ ಹಿನ್ನೆಲೆಯಲ್ಲಿ ಸದ್ಯ ರಾಜ್ಯ ವಿವಿಧ ರೈತ ಸಂಘಟನೆಗಳು ಕಲಬುರಗಿ ಜಿಲ್ಲಾ ಬಂದ್ಗೆ ಕರೆ ನೀಡಿರ್ತಕ್ಕಂಥದ್ದು. ಕಾರಣ ಏನಪ್ಪ ಅಂತಂದರೆ ಕಲಬುರಗಿ ಜಿಲ್ಲೆಯನ್ನು ಬರಗಾಲ ಪೀಡಿತ ಜಿಲ್ಲೆಯನ್ನಾಗಿ ಮಾಡಬೇಕು ಮತ್ತು ವಿವಿಧ ಥರನಾದಂಥ ಬೇಡಿಕೆಗಳನ್ನು ಈಡೇರಿಕೆಗೆ ಆಗ್ರಹಿಸಿ ಸದ್ಯ ವಿವಿಧ ರೈತಪರ ಸಂಘಟನೆಗಳು ಏನು ಕಲಬುರಗಿ ಬಂದ್ಗೆ ಕರೆ ನೀಡಿರ್ತಕ್ಕಂಥದ್ದು. ಬೆಳ್ಳಂಬೆಳಿಗ್ಗೆ ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಸಾಕಷ್ಟು ಜನ ರೈತರು ಜಮಾವಣೆಗೊಂಡು ಸದ್ಯ ಬಸ್ ನಿಲ್ದಾಣಗಳ ಎದುರುಗಡೆ ಏನು ರಸ್ತೆ ತಡೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಬೆಳೆ ವಿಮೆ ತಾರತಮ್ಯ ಮತ್ತು ಬರಗಾಲ ಘೋಷಣೆ ಮಾಡಬೇಕು ಅನ್ನೋಂಥ ಒಂದು ಬೇಡಿಕೆಯನ್ನು ಇಟ್ಕೊಂಡು ಸದ್ಯ ವಿವಿಧ ರೈತಪರ ಸಂಘಟನೆಗಳಾಗಿರ್ಬೋದು ಮತ್ತು ಕಾರ್ಮಿಕ ಸಂಘಟನೆಗಳಾಗಿರ್ಬೋದು ಬೆಳ್ಳಂಬೆಳಿಗ್ಗೆ ರಸ್ತೆ ತಡೆಯನ್ನು ನಡೆಸಿ ಕಲಬುರಗಿ ಬಂದ್ ಕರೆಯನ್ನು ನೀಡಿರ್ತಕ್ಕಂಥದ್ದು. ಬೆಳ್ಳಂಬೆಳಿಗ್ಗೆ ಇಡೀ ಬಸ್ ನಿಲ್ದಾಣ ಏನಿದೆ ಬಸ್ ನಿಲ್ದಾಣದ ಮುಂಭಾಗ ಸದ್ಯ ರೈತರು ಹೋರಾಟ ಮಾಡ್ತಿದ್ದಾರೆ. ಖುದ್ದು ಅವ್ರನ್ನೇ ಮಾತಾಡಿಸುವಂಥ ಕೆಲಸ ಮಾಡೋಣ. ಯಾವ ಬೇಡಿಕೆಗಳನ್ನು ಇಟ್ಕೊಂಡಿದ್ದಾರೆ ಮತ್ತು ಏನೆಲ್ಲ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ಅಂತ. ಇವತ್ತು ನಿಮ್ಮ ಪ್ರಮುಖ ಬೇಡಿಕೆ ಏನು, ಹೋರಾಟ ಯಾವ ರೀತಿ ಇರುತ್ತೆ ಅಂತ? ಭೀಕರ ಬರಗಾಲದ ಛಾಯೆ ವರ್ಷಿದೆ. ರೈತರ ಮುಂಗಾರು ಬೆಳೆ ರೊಕ್ಕದ ಮಾಲನ್ನು ಉದ್ದು, ಹೆಸರು, ಸೋಯಾ, ಎಳ್ಳು, ಹತ್ತಿ ಸಂಪೂರ್ಣ ಕೈಕೊಟ್ಟಿದೆ. ಭೀಕರ ಬರಗಾಲನ್ನು ಘೋಷಣೆ ಮಾಡಬೇಕು, ಪರಿಹಾರನ ಘೋಷಣೆ ಮಾಡಬೇಕು, ಬರಗಾಲದ ಅಧ್ಯಯನ ತಂಡ ಕೂಡ ಬರಬೇಕು. ಮತ್ತು ಬೆಳೆ ವಿಮೆಯಲ್ಲಿ ಮಲತಾಯಿ ಧೋರಣೆ ತೋರಿದ್ದಾರೆ. ಬೆಳೆ ವಿಮೆಯಲ್ಲಿ ಎಲ್ಲ ರೈತರಿಗೆ ಬೆಳೆ ವಿಮೆ ಹಣವನ್ನು ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು. ಮತ್ತು ಮಿನಿಮಮ್ ಸಪೋರ್ಟ್ ಪ್ರೈಸ್ MSP ಕಾನೂನನ್ನು ಜಾರಿ ಮಾಡಬೇಕು, ರೈತರ ಸಾಲ ಮನ್ನಾ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯಿಸಿ, ದನ ಕರುಗಳಿಗೆ ಕಣಕಿ ಗೋಶಾಲೆಯನ್ನು ತೆರಿಬೇಕಂತಕ್ಕಂಥ ಮಾತನ್ನು ಒತ್ತಾಯಿಸಿ ಇವತ್ತು ಸ್ವಯಂ ಪ್ರೇರಿತ ಕಲಬುರಗಿ ಬಂದ ನಡೀತದೆ. ಕರ್ನಾಟಕ ರಾಜ್ಯ ಸರ್ಕಾರ ಅಧಿವೇಶನ ನಡೆಸ್ತಾ ಇದ್ದಾರೆ. ಯಾವ ಪುರುಷಾರ್ಥಕವಾಗಿ ಅಧಿವೇಶನ ನಡೆಸ್ತಾ ಇದ್ದಾರೋ ಗೊತ್ತಿಲ್ಲ. ಒಬ್ಬರು ಕೂಡ ತೊಗರಿ ಬ್ಯಾಳಿ, ಹುಳುಬ್ಯಾಳಿ, ಕರಿಬ್ಯಾಳಿ ಉಣ್ತಕ್ಕಂಥವ್ರು ಒಬ್ಬರು ಕೂಡ ಅಪೋಷನರು, ಆಡಳಿತ ಪಕ್ಷರು ಒಬ್ಬರು ಕೂಡ ಬರಗಾಲ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಇವ್ರು ಅವ್ರ ಮೇಲೆ ಗುಬೆ ಕೊಡಿಸು, ಅವ್ರು ಇವ್ರ ಮೇಲೆ ಗುಬೆ ಕೊಡಿಸು, ಹಿಟ್ಟಿನ ಚೀಲ ನಾಯಿ ಹರ್ಕೊಂಡು ತಿನ್ನಂಗೆ ಅಧಿವೇಶನದಲ್ಲಿ ಮಾತಾಡ್ತಾ ಇದ್ದಾರೆ ವಿನ ಬರಗಾಲ ಬಗ್ಗೆ ಚರ್ಚೆ ಆಗಲಿ, ಪರಿಹಾರ ಬಗ್ಗೆ ಚರ್ಚೆ ಆಗಲಿ, ವಿಮೆ ಬಗ್ಗೆ ಚರ್ಚೆ ಆಗಲಿ, ಸಾಲ ಮನ್ನಾದ ಬಗ್ಗೆ ಚರ್ಚೆ ಆಗಿ ಮಾಡಿ ಘೋಷಣೆ ಮಾಡಿ ಬರಗಾಲ ಘೋಷಣೆ ಮಾಡಿ ರೈತರ ನೆರವಿಗೆ ಸರ್ಕಾರನ ಧಾವಿಸ್ಬೇಕಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ ಇದ್ವಿ. APMC ಮಾರುಕಟ್ಟೆ ಸ್ವಯಂ ಪ್ರೇರಿತವಾಗಿ ಬಂದಾಗಿದೆ. ಅಡತ್ ವ್ಯಾಪಾರಸ್ಥರನ್ನು ಬಂದ್ ಮಾಡಿದ್ದಾರೆ. ಶಾಂತಿಯುತವಾಗಿ ಗುಲ್ಬರ್ಗನ ಬಂದ ನಡೀತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಬಯಸ್ತೇನೆ. ಇಲ್ಲ, ಇವತ್ತು ನಿಮ್ಮ ಬಂದಿಗೆ ಯಾವೆಲ್ಲ ಸಂಘಟನೆಗಳು ಬೆಂಬಲ ಕೊಟ್ಟಿದೆ, ಮುಂದಿನ ಹೋರಾಟ ಏನಿರುತ್ತೆ ಸರ್? ಎಲ್ಲ APMC ಅವರು, ಆಡತು ವ್ಯಾಪಾರಿಗಳು, ಚೇಂಬರ್ ಆಫ್ ಕಾಮರ್ಸ್ದವರು, ಇಲ್ಲಿರ್ತಕ್ಕಂಥ ಪೆಟ್ರೋಲ್ ಪಂಪ್ ಮಾಲೀಕರು, ಹೋಟೆಲ್ ಮಾಲೀಕರು ಪ್ರತಿಯೊಬ್ಬರು ಸಹಿತ ನಮ್ಮ ಬೆಂಬಲಿಸಿ ನಾವು ಸಹಿತ ಸ್ವಯಂ ಪ್ರೇರಿತವಾಗಿ ನಿಮ್ಮ ಪಾದಯಾತ್ರೆಯಲ್ಲಿ ಭಾಗವಹಿಸ್ತು ಅಂತ ಹೇಳಿದ್ದಾರೆ ಸರ್. ಹೀಗಾಗಿ ಒಂದು ಕಡೆ ಮಳೆ ಇಲ್ಲ, ರೈತರು ಬಿತ್ತಂಥ ಎಲ್ಲ ಬೆಳೆಗಳು ಒಣಗಿ ನಾಶ ಆಗಿಬಿಟ್ಟು, ಎರಡನೇ ಸಾರಿ ಬಿತ್ತಿದ್ರೆ ಅವು ಸಹಿತ ನಾಟಕಿಸಿ ಅವು ಸಹಿತ ಒಣಗ್ತಾ ಇದ್ದಾವೆ. ಇನ್ನೊಂದು ಕಡೆ ಪಿಂಚಣಿ, ಇವು ವಯಸ್ಕರಿಗೆ, ಕುಂಟಿದ್ದವ್ರಿಗೆ ಅವ್ರಿಗೆ ಎಲ್ಲರಿಗೆ ಬರ್ತಕ್ಕಂಥ 800-1200 ರೂಪಾಯಿ ಅದು ಒಂದು ವರ್ಷ ಹಿಡಿದು ತಡೆ ಹಿಡಿದು ಬಿಟ್ಟಿದ್ದಾರೆ. ಯಾವುದಾರ ಒಬ್ಬ ನೌಕರದಾರ ಒಂದು ತಿಂಗಳ ಪೇಮೆಂಟ್ ಆಯ್ತಂದ್ರೆ 2 ತಿಂಗಳ ಪೇಮೆಂಟ್ ಇಲ್ಲ ಅಂದ್ರೆ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ಅವರು ಸಾಲ ಸುಲಿದ ಸಂಕಷ್ಟದಾಗಿರುತ್ತೆ, ಸುದ್ದಿಗಳು ಬರ್ತವೆ. ಆದ್ರೆ ಒಂದು ವರ್ಷ ಹಿಡಿದ್ರೆ ಅವ್ರದ್ದು ಎಲ್ಲ ಪಿಂಚಣಿಗಳು ಬಂದಾದರೂ ಸಹಿತ ಯಾರು ಕಾರ್ಯಪ್ರತರಾಗಲಿ, ತಲಾಟೆ ಆಗಲಿ, RI ಆಗಲಿ, ತಹಶೀಲ್ದಾರ್ ಅವರು ಮನೆ ಬಾಗಿಲಿಗೆ ಹೋಗಿ ಪ್ರಾರಂಭ ಮಾಡ್ರಿ ಅಂತೇಳಿ ನಿರಂತರವಾಗಿ 2 ತಿಂಗಳದ ಹೋರಾಟ ಮಾಡ್ತಾಯಿದ್ದೆವು. ಸಣ್ಣ ಪುಟ್ಟ ಬಡವರಿಗೆ ಬರ್ತಕ್ಕಂಥ ಪಿಂಚಣಿ ನೀವು ಕೊಡೋದಿಲ್ಲ ಅಂದ್ರೆ ರೈತರಿಗೆ 1 ಎಕರೆಗೆ 50,000 ಯಾವ ರೀತಿಯಾದ ನೀವು ಕೊಡ್ತಾಯಿದ್ರಿ ಪರಿಹಾರ? ಒಂದು ಹೊಲದಾಗ ಬಾಜು ಹೊಲದಾಗ ಬರ್ತದೆ ಬೆಳೆ ಪರಿಹಾರ, ಇನ್ಶೂರೆನ್ಸ್ ಅಮೌಂಟ್ ಒಂದು ಹೊಲದಾಗ ಬರ್ತದೆ, ಇನ್ನೊಂದು ಹೊಲದಾಗ ಇನ್ಶೂರೆನ್ಸ್ ಬರೋಲ್ಲ. ಅಂದರೆ ಅಧಿಕಾರಿಗಳು ಲಾಡ್ಜಲ್ಲಿ ಕುತ್ತಿ ಅವರು ಸರ್ವೆ ಮಾಡ್ತಾ ಇದ್ದಾರೆ ಅಂಥೇಳಿ ನಾವು ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಕಡೆ ತಿರುಗಾಡಿದಾಗ ಗೊತ್ತಾಗ್ಬಿಡ್ತಾ ಇದೆ. ಹೀಗಾಗಿ ಪ್ರತಿಯೊಬ್ಬರು ಬ್ಯಾಂಕ್ ಸಾಲ ಮನ್ನಾ ಮಾಡಬೇಕು, ಬರಗಾಲ ಘೋಷಣೆ ಆಗಬೇಕು, ಕೇಂದ್ರ ಅಧ್ಯಯನ ತಂಡಬೇಕು, ರೈತರ ನೆರವಿಗೆ ಎರಡೂ ಸರ್ಕಾರಗಳು ಬರಬೇಕಂತ ಹೇಳ್ತಾ ಇದ್ದೆವು. ಸೆಂಟ್ರಲ್ ಈಗಾಗಲೇ ಅಲ್ಲಿ ಅಧಿವೇಶನ ಮುಗಿದು ಹೋಯ್ತು. ಬರೀ ನೀಟ್ ಹಗರಣದಲ್ಲೇ ಅವ್ರ ಅಧಿವೇಶನ ಮುಗಿದು ಹೋಯ್ತು 15 ದಿನ. ಇನ್ನು ಕರ್ನಾಟಕದ B ನಾಗೇಂದ್ರದವ್ರ ವಿಷಯ ಇಟ್ಕೊಂಡು ಅವ್ರು ರಾಜೀನಾಮೆ ಕೊಡಬೇಕಂತ ಒಂದು ವಾರ ಹಿಡಿದು ಅದೇ ಚರ್ಚೆ ಮಾಡ್ತಾ ಇದ್ದಾರೆ. ನೀವು ಸಹಿತ ರಾಜ್ಯದವರು ರೈತರ ಬಗ್ಗೆ, ನೆರವಿಗೆ ಬಗ್ಗೆ ಬರಬೇಕು, ಬರಗಾಲ ಬಗ್ಗೆ ಚರ್ಚೆ ಮಾಡಬೇಕಾಗಿ ಆಗ್ರಹ ಪಡಿಸ್ತಾ ಇದ್ದೇವೆ ಸರ್ ಇವತ್ತು ನಾವು. ಇವಿಷ್ಟು ಏನು ರೈತರ ಮಾತುಗಳು. ತಕ್ಷಣವೇ ರಾಜ್ಯ ಸರ್ಕಾರ ರೈತರ ನೆರವಿಗೆ ಧಾವಿಸಬೇಕು ಮತ್ತು ಏನು ಬರಗಾಲ ಘೋಷಣೆ ಮಾಡಬೇಕು ಅನ್ನೋಂಥ ಒಂದು ಆಗ್ರಹವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.